ನಮಸ್ಕಾರ ಕರ್ನಾಟಕ ಜನತೆಗೆ ಗ್ರೋ ಇನ್ ಕನ್ನಡ ಚಾನಲ್ಗೆ ನಿಮಗೆ ಸುಸ್ವಾಗತ. ಇದು ನಾನು ಹೊಸದಾಗಿ ಚಾನಲ್ ತೆಗೆದಿದ್ದೀನಿ. ಯಾಕೆಂದರೆ ಬೇಸಿಕ್ಸ್ ಸ್ಟಾಕ್ ಮಾರ್ಕೆಟು ಭಾಳ ಮಂದಿಗೆ ಅರ್ಥ ಆಗಲ್ಲ, ಭಾಳ ಮಂದಿ ಸಿಂಪಲ್ಲಾಗಿ ಹೇಳ್ಕೊಂಡಿರೋಂಗಿಲ್ಲ. ಅದು ನಮ್ಮ ಕರ್ನಾಟಕ ಜನತೆಗೆ ನಾನು ತಿಳಿಸಿಕೊಡೋದು ಸಿಂಪಲ್ಲಾಗಿ. ಉತ್ತರ ಕರ್ನಾಟಕ ಇರಲಿ, ಸೌತ್ ಕರ್ನಾಟಕ ಇರಲಿ, ಯಾರೇ ಇರಲಿ, ನನ್ನ ಲ್ಯಾಂಗ್ವೇಜನ್ನು ಕ್ಯಾಚ್ ಮಾಡ್ಬೋದು ಅಂತ ಈ ಪ್ರಯತ್ನ ಮಾಡ್ತಿದ್ದೀನಿ. ಸೊ ಈಗ ಬೇಸಿಕಲಿ ಸ್ಟಾಕ್ ಮಾರ್ಕೆಟ್ ಅಂದರೆ ಒಂದು ಕಂಪ್ನಿ ಇರುತ್ತೆ. ಆ ಕಂಪ್ನಿಗೆ ಒಬ್ಬ ಓನರ್ ಇರಲೇಬೇಕು. ಓನರ್ ಇರ್ತಾನೆ. ಆ ಓನರ್ಗೆ 100%, ಸೊ ಒಂದು ಕಂಪ್ನಿ ನಡೆಸಲಿಕ್ಕೆ ಟೋಟಲ್ 100% ಅವನಿಗೆ ಬೇಕು. ಸೊ ಆ 100%ಅಲ್ಲಿ ಅವನ ಕಡೆ ಇರುತ್ತೆ ಬರೀ 70%. ಸೊ ಇನ್ನು 30% ಅವ್ನು ಹೇಗೆ ಹಾಕೋತಾನೆ ಒಂದು ಕಂಪ್ನಿಗೆ? ಇನ್ನು 70% ಅವನ ಹತ್ರ ಇದೆ, ಇನ್ನು 30% ಅವನು ಹೇಗೆ ಹಾಕೋತಾನೆ? ಅದೇ ಶೇರ್ ಫಾರ್ಮೆಟಲ್ಲಿ ಅವನು ಇವನ್ನ ಎಲ್ಲ ವ್ಯವಸ್ಥೆ ಮಾಡ್ತಾನೆ. ಇದೇ ಶೇರ್. ಸೊ ಈ ಶೇರ್ಸು ಅವನು ಹೇಗೆ ಬಿಡುಗಡೆ ಮಾಡ್ತಾನಂದರೆ, ಈ ಥರ ಪ್ಲ್ಯಾಟ್ಫಾರ್ಮ್ ಇದ್ದಾವೆ. ಗ್ರೋ, ಝೆರೋಡಾ, ಏಂಜಲ್ ಒನ್ನು. ಸೊ ಈ ಥರ ಪ್ಲ್ಯಾಟ್ಫಾರ್ಮ್ಗಳಿದ್ದಾವೆ. ಈ ಪ್ಲ್ಯಾಟ್ಫಾರ್ಮ್ ಥ್ರೂ ಅವನು ಏನು ಮಾಡ್ತಾನೆ, ಅವನ ಶೇರ್ಸ್ನ ಬಿಡುಗಡೆ ಮಾಡ್ತಾನೆ. ಸೊ ಆ ಬಿಡುಗಡೆ ಆದ ಶೇರ್ಸೇ ನಮ್ಮ ಸ್ಟಾಕ್ ಮಾರ್ಕೆಟಲ್ಲಿ ಕಾಣೋದು. ಸೊ ಆ ಕಂಪ್ನಿ ಏಳುತ್ತಾ ಬೀಳುತ್ತಾ ನೀವು ಅನಲೈಸ್ ಮಾಡಿ ತೊಗೋತೀರ. ಇದೇ ಸಿಂಪಲ್ ಸ್ಟಾಕ್ ಮಾರ್ಕೆಟ್. ಸೊ ಸ್ಟಾಕ್ ಮಾರ್ಕೆಟ್ ಅಂದರೆ, ಸೊ ಇಲ್ಲಿ ಸ್ಟಾಕ್ ಮಾರ್ಕೆಟ್ ಅಂದರೆ ನಿಮ್ಗೆ ಅರ್ಥ ಆದಂಗೆ ಇದು ಒಂಥರ ಮನಿ ಎಕ್ಸ್ಚೇಂಜ್ ಟೇಬಲ್ ಇದ್ದಂಗೆ. ಯಾಕೆಂದರೆ ನೀವು ದುಡ್ಡನ್ನು ಹಾಕ್ತೀರಾ, ಕಂಪ್ನಿ ಗ್ರೋ ಆದರೆ ನೀವು ಆ ದುಡ್ಡನ್ನು ನಿಮಗೆ ಇಂಟ್ರೆಸ್ಟಲ್ಲಿ ಅವನು ನಿಮ್ಗೆ ಕೊಡ್ತಾನೆ. ಹೇಗೆ ನಿಮಗೆ ಬ್ಯಾಂಕಲ್ಲಿ FD ಇಟ್ಟಿರ್ತೀರಲ್ಲ, ಇಂಟ್ರೆಸ್ಟಲ್ಲಿ ನಿಮಗೆ ಕೊಡ್ತಾರಲ್ಲ, ಅದೇ ಥರ ಅವನು ಕೂಡ ನಿಮಗೆ ಇಂಟ್ರೆಸ್ಟಲ್ಲಿ ಕಂಪ್ನಿ ಗ್ರೋ ಆದರೆ ನಿಮಗೆ ಕೊಡ್ತಾನೆ. ಸೊ ಅದೇ ಥರ ಇಲ್ಲಿ ಲಾಸ್ ಕೂಡ ಆಗ್ಬೋದು. ಸ್ಟಾಕ್ ಮಾರ್ಕೆಟಲ್ಲಿ ಫಿಕ್ಸ್ ಏನೂ ಇಲ್ಲ. ರಿಸ್ಕ್ ಅಂತೂ ಹೆವಿ ಇದೆ ಸ್ಟಾಕ್ ಮಾರ್ಕೆಟಲ್ಲಿ. ಸೊ ರಿಸ್ಕ್ ಇದ್ದರೆ ನೀವು ಎಂಟ್ರಿ ಆಗಬೇಕು ಸ್ಟಾಕ್ ಮಾರ್ಕೆಟ್ಗೆ. ಮತ್ತು ಜಾಣತನ, ತಾಳ್ಮೆ ಇವೆರಡೇ ಇದ್ದರೆ ಸಾಕು, ಸ್ಟಾಕ್ ಮಾರ್ಕೆಟನ್ನು ನೀವು ಬೇಕಾದಾಗೆ ಕುಣಿದು ಕುಪ್ಪಳಿಸ್ಬೋದು. ಯಾಕಂದರೆ ಇಲ್ಲಿ ಏನು ನೀವು ಕೋರ್ಸ್ ತೊಗೋಬೇಕು, ಲಕ್ಷಗಟ್ಟಲೆ ಖರ್ಚು ಮಾಡಿ ಕಲಿಬೇಕು, ಇಲ್ಲಿ ಏನೂ ಇಲ್ಲ. ನೀವು ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡ್ತಾಯಿದ್ರೆ ಸಿಂಪಲ್ ನಾಲೆಜ್ ನಿಮಗೆ ಸಾಕು. ಹೇಗೆಂದರೆ ನಿಮಗೆ ಜಸ್ಟ್ ಚಾರ್ಟ್ಸ್, ಸೊ ಚಾರ್ಟ್ಸ್ ಅನಲೈಸ್ ಇರುತ್ತೆ. ಸೊ ಚಾರ್ಟ್ಸ್ ಅನಲೈಸ್ ಇರುತ್ತೆ. ಇದು ಬುಲ್ಲಿಶ ಬೇರಿಶ. ಸೊ ನಿಮಗೆ ಎಷ್ಟು ಸಾಕು. ಸೊ ಬುಲ್ಲಿಶು, ಇನ್ನೊಂದು ಬಂದ್ಬಿಟ್ಟು ಬಿಯರಿಶು. ಸೊ ಬುಲ್ಲಿಶು ಆ್ಯಂಡ್ ಬಿಯರಿಶು. ಸೊ ಬುಲ್ಲಿಶ್ ಅಂದರೆ ನಾರ್ಮಲ್ ಎಲ್ಲರಿಗೂ ಗೊತ್ತಿದೆ, ಸ್ಟಾಕ್ ಮಾರ್ಕೆಟ್ ಮೇಳಗೆ ಇರುತ್ತೆ. ಸೊ ಬೇರಶ್ ಅಂದರೆ ಸ್ಟಾಕ್ ಮಾರ್ಕೆಟ್ ತೆಳಗೆ ಬರುತ್ತೆ. ಸೊ ಈಗ ನಾವು ಹೇಗೆ ಪ್ರೆಡಿಕ್ಟ್ ಮಾಡೋದು ಸರ್ ಅಂತ ನೀವು ಕೇಳ್ಬೋದು. ಸೊ ಇಲ್ಲಿ ಏನು ಪ್ರೆಡಿಕ್ಟ್ ಮಾಡೋದಂತೂ ಏನೂ ಇಲ್ಲ. ಪ್ರೆಡಿಕ್ಟ್ ಯಾವಾಗೂ ಮಾಡೋಕ್ಕಾಗಲ್ಲ. ಯಾಕಂದರೆ ನೀವು ಒಂದು ಕಂಪ್ನಿನ ಅನಲೈಸ್ ಮಾಡಬೇಕು ಅಂದರೆ ಫಸ್ಟ್ ಆಫ್ ಆಲ್ ಅಲ್ಲಿರೋ ಎಂಪ್ಲಾಯೀಸ್ನ ಭೇಟಿ ಆಗಬೇಕು. ಆ್ಯಂಡ್ ಅವರು ಫೈನಾನ್ಷಿಯಲಿ ಹೇಗಿದ್ದಾರೆ, ಸೊ ಅವರು ಹಿಂದೆ ಯಾರಿದ್ದಾರೆ ಅನ್ನೋದು ಭಾಳ ಇಂಪಾರ್ಟೆಂಟು. ಸೊ ಸಪೋಸ್ ನೀವು ಒಂದು ಕಂಪ್ನಿ ಬಗ್ಗೆ ರಿಸರ್ಚ್ ಮಾಡ್ತಾಯಿದ್ದೀರಾ ಅಂದರೆ, ಸೊ ಆ ಕಂಪ್ನಿ ಟೋಟಲ್ ಕ್ಯಾಪಿಟಲ್ ಎಷ್ಟು, ಇನ್ನೂ ಭಾಳ ಇದಾವೆ. ಒಂದು ಕಂಪ್ನಿ ನೀವು ರಿಸರ್ಚ್ ಮಾಡಬೇಕು ಅಂದರೆ ಅದರ ಕ್ಯಾಪಿಟಲ್ ನೋಡಬೇಕು, ಮತ್ತು ಅದರ ಫಂಡಾಮೆಂಟಲ್ ನೋಡಬೇಕು, ಮತ್ತು ಅದರದ್ದು ಚಾರ್ಟ್ಸು, ಇನ್ನೂ ಭಾಳ ಥರ ಇದ್ದಾವೆ. ನೀವು ಒಂದು ಕಂಪ್ನಿ ಅನಲೈಸ್ ಮಾಡಬೇಕು ಅಂದರೆ ಭಾಳ ಥರ ಇದ್ದಾವೆ. ಇನ್ನು ಮುಂದಿನ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತೀನಿ ನಿಮಗೆ. ಸೊ ಮೇನ್ ಬಂದುಬಿಟ್ಟು ಸ್ಟಾಕ್ ಮಾರ್ಕೆಟ್ ಅಂದರೆ ನಿಮಗೆ ಏನು ಗುರುತಾಗಿರ್ಬೇಕು. ಈಗ ಸಿಂಪಲ್ ಮನಿ ಎಕ್ಸ್ಚೇಂಜ್ ಟೇಬಲ್. ಒಂದು ಕಂಪ್ನಿ ನಡೆಸಲಿಕ್ಕೆ 100% ಅಮೌಂಟಲ್ಲಿ ಅವನ ಕಡೆ 50% ಇದ್ದರೂ ಇನ್ನು 50% ಅವನು ಶೇರ್ಸ್ ಆಗಿ ನಿಮಗೆ ಬಿಡುಗಡೆ ಮಾಡ್ತಾನೆ. ಅದೇ 50% ಬಿಟ್ಟಿರೋ ಶೇರ್ಸು ನೀವು ಖರೀದಿಸಿ ಅದನ್ನು ಯಾವಾಗ ಬೇಕಾದರೂ ನೀವು ಸೆಲ್ ಮಾಡ್ಬೋದು. ಇದಕ್ಕೆ ಸಿಂಪಲ್ ಡಿಸಿಪ್ಲಿನ್ ಇದ್ದರೆ ಸಾಕು ಫ್ರೆಂಡ್ಸ್. ನೀವು ಯಾವುದೇ ಕೋಚಿಂಗು ತೊಗೊಳ್ಳೋಂಥ ಅವಶ್ಯಕತೆ ಇಲ್ಲ. ನಾನು 100% ಹೇಳ್ತಾ ಇದ್ದೀನಿ. ಸೊ ನಾವು ಇನ್ನೊಂದು, ಈ ಸ್ಟಾಕ್ ಮಾರ್ಕೆಟಲ್ಲಿ ಮತ್ತು ಇನ್ನಿತರ ಅದಾವೆ. ಇನ್ನಿತರ ಅಂದರೆ ಸೊ ಟೈಪ್ಸ್ ಇನ್ ಮಾರ್ಕೆಟ್. ಸೊ ಮಾರ್ಕೆಟಲ್ಲಿ ತುಂಬ ಥರ ಇರುವಾಗ ಲಾಂಗ್ ಟರ್ಮ್ ಇನ್ವೆಸ್ಟಿಂಗ್ ಬರ್ಬೋದು, ಶಾರ್ಟ್ ಟರ್ಮ್ ಇನ್ವೆಸ್ಟಿಂಗ್, ಓಕೆ, ಭಾಳ ಥರ ಇದ್ದಾವೆ ಫ್ರೆಂಡ್ಸ್. ಸೊ ಇಲ್ಲಿ ಲಾಂಗ್ ಟರ್ಮ್ ಅಂದರೆ ನೀವು ಇನ್ವೆಸ್ಟ್ ಮಾಡಿದ ಹಣ ಭಾಳ ಟೈಮಿಗೆ
ಏರುತ್ತೆ ಅಥವಾ ಭಾಳ ಟೈಮಿಗೆ ಬೀಳುತ್ತೆ. ನಿಮಗೆ ರಿಸ್ಕ್ ಇರೋಂಗಿಲ್ಲ. ಅಂದರೆ ಈಗ ನಿಮಗೆ ಲಾಸ್ ಆದರೂ ಮುಂದೆ ಫ್ಯೂಚರಲ್ಲಿ ಪ್ರಾಫಿಟ್ ಆಗೋ ಅನ್ನೋ ಅಡ್ವಾಂಟೇಜ್ ಇದೆ. ಆದರೆ ಇಲ್ಲಿ ಶಾರ್ಟ್ ಟರ್ಮಲ್ಲಿ ಬಂದರೆ ಮೇನ್ ಎಲ್ಲರ ಕಣ್ಣಿರೋದು ಮೇನ್ ಇದ್ರ ಮೇಲೆ ಟ್ರೇಡಿಂಗ್ ಮೇಲೆ. ಸೊ ಈ ಟ್ರೇಡಿಂಗ್ ಮೇಲೆ ಮುಂದಿನ ವೀಡಿಯೋಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಸೊ ಟ್ರೇಡಿಂಗಲ್ಲಿ ಭಾಳ ಥರ ಇದ್ದಾವೆ. ಆಪ್ಷನ್ ಟ್ರೇಡಿಂಗು, ಇಂಟ್ರಾಡೇ ಟ್ರೇಡಿಂಗು, ಸ್ವಿಂಗ್ ಟ್ರೇಡಿಂಗು, ಭಾಳ ಥರ ಇದ್ದಾವೆ. ಸೊ ಈ ವಿಡಿಯೋದಲ್ಲಿ ಇಷ್ಟು ಸಾಕು ಅನ್ಕೋತೀನಿ. ನಿಮ್ಗೆ ಮೇನು ಸ್ಟಾಕ್ ಮಾರ್ಕೆಟ್ ಅಂದರೆ ಏನು ಅಂತ ತಿಳಿಸೋದು ಅಷ್ಟೇ ಈ ವಿಡಿಯೋ ಉದ್ದೇಶ ಆಗಿತ್ತು. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಗುಡ್ ಬೈ. ಸೊ ನಾನು ಇಲ್ಲಿವರೆಗೂ ತಿಳಿಸಿಕೊಟ್ಟ ಕಂಟೆಂಟ್ ನಿಮಗೆ ಏನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕು, ಶೇರು, ಸಬ್ಸ್ಕ್ರೈಬು ಮಾಡಿರಿ. ಹಾಗೆ ಯಾರಾದರೂ ನಿಮ್ಮ ಫ್ರೆಂಡ್ಸು ಫೈನಾನ್ಸ್ ರಿಲೇಟೆಡ್ ಇಂಟ್ರೆಸ್ಟ್ ಇದ್ದರೆ ಅವ್ರಿಗೂ ಕೂಡ ಈ ವಿಡಿಯೋ ಶೇರ್ ಮಾಡಿ. ನಾನು ಇನ್ನೂ ಭಾಳ ವಿಡಿಯೋ ಮಾಡಬೇಕಂತ ತೀರ್ಮಾನಿಸಿದ್ದೀನಿ. ಯಾಕಂದರೆ ಪ್ರತಿಯೊಂದು ಫ್ರಮ್ ಸ್ಕ್ರ್ಯಾಚು ಸ್ಟಾಕ್ ಮಾರ್ಕೆಟಿಂದ ಹೇಳ್ಕೊಡ್ಲಿಕ್ಕೆ ನಾನು ಇಷ್ಟಪಡ್ತಿದ್ದೀನಿ. ಸೊ ಧನ್ಯವಾದಗಳು. ಸಿಗೋಣ ಫ್ರೆಂಡ್ಸ್.